ಚಿಕ್ಕಮಗಳೂರಿನ ಬಾಳೆಹೊನ್ನೂರಿನಲ್ಲಿ ಹಿಡಿದಂಥ ಕಾಡಾನೆಯನ್ನ ಈಗ ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ತಂದು ಹಾಕಿದ್ದಾರೆ. ಸುಮಾರು 35 ವರ್ಷ ನೀವು ನೋಡ್ತಿರ್ಬೋದು. ಅದಕ್ಕೆ ನೀಳವಾದಂತಹ ಒಂದು ದಂತ ಇತ್ತು, ಅದನ್ನ ಕಟ್ ಮಾಡಿದ್ರು. ಅದಕ್ಕೆ ನಮ್ಮ ಕೆಲವು ಪರಿಸರ ಆಸಕ್ತರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು. ಕ್ಯಾಪ್ಚರ್ ಸಮಯದಲ್ಲಿ ಮತ್ತೆ ಅದಾದ ನಂತರ ಯಾವ್ದಾದ್ರು ಅಹಿತ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಆ ದಂತವನ್ನ ಸ್ವಲ್ಪ ಕಟ್ ಮಾಡಿರ್ತಾರೆ. ಆದ್ರೆ ಅದಕ್ಕೆ ಪರ್ಮಿಷನ್ ಅದು ಇದು ಅಂತ ನಾವು ಮಾತಾಡ್ತೀವಿ, ಹಿಂದೆ ಮುಂದೆ ಪರ್ಮಿಷನ್ ತಗೊಂಡಿರ್ತಾರೆ. ಅದನ್ನ ನಾವೆಲ್ಲ ಅದನ್ನ ಕ್ವಶನ್ ಮಾಡೋಕ್ಕಾಗೋದಿಲ್ಲ. ಆದರೆ ಅದನ್ನು ತಂದು ಈಗ ಶಿವಮೊಗ್ಗದ ಸಕ್ರೆಬೈಲ್ ಕ್ರಾಲ್ನಲ್ಲಿ ಅದು ಈಗಿದೆ. ಅದು ನಾನು ನೋಡೋಕೆ ಹೋಗಿದ್ದೆ, ತುಂಬ ಅಗ್ರೆಸಿವ್ ಇತ್ತು. ಬಟ್ ಇನ್ನೊಂದು ಅದೇ ಈಗ ಕ್ಯಾಪ್ಚರ್ ಆಗಿ 1 ದಿನ ಅಥವಾ 2 ದಿನವರೆಗೆ ಅದರದ್ದು ಮತ್ತಲ್ಲಿರುತ್ತೆ, ಅದು ಸುಮ್ಮನೆ ಇರುತ್ತೆ. ಆದರೆ ಅದು 3ನೇ ದಿನ 4ನೇ ದಿನ ಈ ಥರ ಕಿರ್ಚೋದು ಆಡ್ಚೋದು ಅದೆಲ್ಲ ಅದರ ಆರ್ಭಟ ಶುರು ಮಾಡುತ್ತೆ. ಜೊತೆಗೆ ಇದು ಈಗಾಗಲೇ ನಿಮಗೆ ಗೊತ್ತಿರೋಂಗೆ ಇದು ಮದವೇರಿದಂತಹ ಒಂದು ಕಾಡಾನೆ ಆಗಿತ್ತು. ಈಗ ಈ ಆನೆಯನ್ನ ಈಗ ಪಳಗಿಸಿ ಒಂದು 5-10 ವರ್ಷ, ಏನಾದರೂ 5 ವರ್ಷನೇ ಹೆಚ್ಚು ಅನ್ಸುತ್ತೆ, ಅದನ್ನೇನಾದರೂ ಬಳಸ್ಬೋದಾ? ಅಥವಾ ಈಗ ಮತ್ತೆ ನನ್ನ ಪ್ರಕಾರ ಅದನ್ನು ಇಲ್ಲಿ ಪ್ರವಾಸಿಗರಿಗೆ ಅನುಕೂಲ ಆಗಿ ಕ್ಯಾಂಪಲ್ಲಿ ಇಡೋದು ಕಷ್ಟ. ಅದನ್ನೇನು ಭಾಳ ಅಟ್ರಾಕ್ಟಿವ್ ಆಗಿ ಏನು ಕಾಣೋದಿಲ್ಲ. ಸ್ವಲ್ಪ ಎತ್ತರವಾಗಿದೆ, ನಿಮಗೆ ನೋಡಿ ಅಲ್ಲಿ ಅಡ್ಕ ಬಡ್ಕ ಅಂತೆಲ್ಲ ಇದೆ. ಅದೆಲ್ಲ ತುಂಬ ಸುಂದರವಾದಂಥ ಆನೆಗಳು, ಅವೆಲ್ಲ ಒಂಥರ ದಪ್ಪ ಅದರ ತೊಡೆಗಳು ಹಂಗೆಲ್ಲ. ಇದೇನು ಅಂತೇನು ನನಗೇನು ಅದು ತುಂಬ ಆಕರ್ಷಕವಾಗಿ ಕಾಣುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಏನಾದರೂ ಮಾವುತರು ಕಾವಾಡಿಗರಿನ ಸಮಸ್ಯೆಗಳಿಂದ ಅಲ್ಲೇನಾದರೂ ಮತ್ತೆ ಗಾಯ ಆಯಿತು ಅಂದರೆ ಮತ್ತೆ ಡಾಕ್ಟ್ರಿಗೆ ಬೈಯೋದು, ಮತ್ತೆ ಅಲ್ಲಿ ಅಧಿಕಾರಿಗಳಿಗೆ ಬೈಯೋದು, ಇದಕ್ಕಿಂತ ಈಗ ಮತ್ತೆ ಅದನ್ನು ಕಾಡಿ ಬಿಡೋದು ಒಳ್ಳೆಯದು ಅನಿಸುತ್ತೆ. ಆದರೆ ಈ ಹಂತದಲ್ಲಿ ನೀವೆಲ್ಲ ನೋಡ್ಬೋದು, ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಕೊಪ್ಪ, ಶೃಂಗೇರಿ, ಬಾಳೆಹೊನ್ನೂರು ಎಲ್ಲ ಬಂದ್ ಮಾಡಿ ಈಗ ಜನಾಕ್ರೋಶ, ರೈತರ ಆಕ್ರೋಶ, ರಾಜಕಾರಣಿಗಳ ಆಕ್ರೋಶ ಎಲ್ಲ ಆರಂಭ ಆಗಿದೆ. ಹಾಗಾಗಿ ಈ ಆನೆಯನ್ನು ಬೇರೆ ಕಡೆ ನನ್ನ ಪ್ರಕಾರ ಅದನ್ನ ಕಳಿಸುವಂಥ ಚಾನ್ಸಸ್ಗಳು ಭಾಳ ಕಡಿಮೆ ಅನಿಸುತ್ತೆ. ಮತ್ತು ಈಗಾಗಲೇ ಇನ್ನೂ 2 ಆನೆಗಳನ್ನು ಅಲ್ಲಿ ಹಿಡಿಯೋಕ್ಕೆ ಹೊರಟಿದ್ದಾರೆ. ಒಂದು ಆನೆಗೆ ಕಾಲರ್ ಮಾಡ್ಬೋದು, ಇನ್ನೊಂದು ಆನೆನ ಮತ್ತೆ ದುಬಾರಿ ತಗೊಂಡು ಹೋಗ್ಬೋದು. ಹಿಡಿಯೋದು, ತರೋದು, ಇಲ್ಲಿ ಕೂಡೆ ಹಾಕೋದು, ಅದೇನಾದ್ರು ಗಾಯ ಆದರೆ ಮತ್ತೆ ಕೂಗೋದು, ನಾವು ಮತ್ತೆ ಸುದ್ದಿಗಳನ್ನ ಬರೆಯೋದು, ಬರೀ ಇದೊಂಥರ ಪ್ರೋಸೆಸ್. ಇದು ಬಗೆಹರಿಯದಂತಹ ಸಮಸ್ಯೆಗಳಾಗಿದೆ ಸಕ್ರೆಬೈಲಲ್ಲಿ. ಈಗ ಈ ಆನೆಯ ಆಗಮನದಿಂದ ಒಂದು 24 ಆನೆಗಳಾಯಿತು ನೋಡಿ. ಕಳೆದ ವರ್ಷನೂ ಕೂಡ ಫನ್ಸೋಲಿಗೆ 2 ಆನೆಗಳನ್ನ ಕಳಿಸಲಾಗಿತ್ತು. ಈಗ ಒಂದು ಹೆಚ್ಚು ಅಂದರೆ ಒಂದು 3-4 ಆನೆಗಳನ್ನ ಕಳಿಸ್ಬೋದು. ಇನ್ನು ಉಳಿದಿದ್ದೆಲ್ಲ ಕುರುಡು, ಕುಂಟು ಈ ಥರದೇ ಆನೆಗಳಿರೋದು. ಎಲಿಫೆಂಟ್ ಕ್ಯಾಂಪ್ ಅನ್ನೋದು ಮೊದಲನೇದಾಗಿ ಒಂಥರ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದ್ದಂಗೆ. ಕ್ಯಾಪ್ಚರ್ಡ್ ಎಲಿಫೆಂಟ್ಸ್ನೆಲ್ಲ ತಂದು ಅಲ್ಲಿ ಅವಳನ್ನ ಆರೈಕೆ ಮಾಡ್ತಾರೆ. ಮೊದಲನೇದಾಗಿ ಅವುಗಳನ್ನ ಆರೈಕೆ ಮಾಡಿ ಅದು ಅವುಗಳದ್ದು ಈಗ ನೋಡಿ ಕುಂಟು, ಕುರುಡು ಅವೆಲ್ಲ ಕೂಡ ಪ್ರವಾಸಿಗರು ನೋಡೋದಕ್ಕೂ ಕೂಡ ಯೋಗ್ಯ ಆಗುತ್ತೆ. ಶಿವಮೊಗ್ಗದ ಸಕ್ರೆಬೈಲ್ ಕ್ಯಾಂಪ್ ಬಗ್ಗೆನೇ ಮಾತಾಡಬೇಕು ಅಂತಂದರೆ, ಸುಮಾರು ಒಂದು 4,000 ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ಕಾಡಿದೆ. ಅದರಲ್ಲಿ ಸುಮಾರು 2-2.5 ಹೆಕ್ಟೇರ್ ಅಷ್ಟು ಪ್ಲಾಂಟೇಶನ್ ಇದೆ. ಸುಮಾರು ಇನ್ನೊಂದು ಸ್ವಲ್ಪ ಅದರಲ್ಲಿ ಏನು ಬಿದ್ರು ಏನೂ ಇಲ್ಲ. ಏನು ಒಂದು 1,000 ಹೆಕ್ಟೇರ್ ಅಷ್ಟು ನಿಮಗೆ ಕಾಡಿಗೆ ಅದು ಮೇಯೋದಕ್ಕೆ ಅಂತ ಬಿಡ್ಬೋದು ಅವರು. ಮತ್ತು ಇಲ್ಲಿ ನಿಮಗೆ ಗೊತ್ತು, ಫುಡ್ ಕೊಡೋದು ಅದು ಇದು ಅಂತೇಳಿ ಒಂದು ಆನೆಯನ್ನು ಒಂದು 50,000-60,000 ಸಾವಿರ ಪ್ರತಿ ತಿಂಗಳು ಮೇಂಟೈನ್ ಮಾಡೋಕ್ಕೆ ಬೇಕು. ಅಂದರೆ ಬರೀ ಅದರ ಆಹಾರಕ್ಕಾಗಿ. ಇನ್ನು ಈ ಪಳಗಿಸೋಂಥ ಆನೆಗೆ ಒಂದು 2.5-3 ಲಕ್ಷ ಖರ್ಚು ಬರುತ್ತೆ. ಈ ಸರ್ಕಾರಕ್ಕೆ ಎಲ್ಲಿ ಹೋದ್ರೂ ಹೊರೆನೆ. ಇವನ್ನ ಇಟ್ಕೊಂಡ್ಬಿಟ್ಟು ಮತ್ತೆ ಅವುಗಳನ್ನ ಜೀವ ಕ್ರಾಲಲ್ಲಿ ಹೋಗೋದಕ್ಕಿಂತ ಅಥವಾ ಅವುಗಳಲ್ಲಿ ನರಳಾಡೋದಕ್ಕಿಂತ ಬಿಡೋದು ಒಳ್ಳೇದು ಅಂತ ಕೆಲವು ಪರಿಸರ ಆಸಕ್ತರು ಹೇಳ್ತಾರೆ. ಅದು ಆ ಭಾಗದಲ್ಲಿ ಜನರ ಆಕ್ರೋಶ ಇನ್ನೂ ತಣ್ಣದಿಲ್ಲ. ಹಾಗಾಗಿ ಈ ಆನೆಯನ್ನ ವಾಪಸ್ ಕಳಿಸೋದು ಡೌಟ್ ಇದೆ. ಕೆಲವರು ಈಗಾಗಲೇ ಕ್ಯಾಂಪೇನ್ಗಳನ್ನ ಆರಂಭ ಮಾಡಬೇಕು ಅಂತಿದ್ದಾರೆ. ಅದಕ್ಕೆ ನಮ್ಮದು ಏನು ಅಂತಂದರೆ, ಆನೆಯನ್ನು ಅಲ್ಲಿ ಇಟ್ಕೊಂಡು ಅದನ್ನು ಮಾಡೋದಕ್ಕೆ ಅದು ಅಷ್ಟು ಒಳ್ಳೆ ಪೂರಕವಾದ ವಾತಾವರಣ ಇದೆ, ಆದರೆ ಅಷ್ಟು ಪ್ರದೇಶ ಇಲ್ಲ. ಇನ್ನೂ ಆನೆಗಳು ಬರ್ತಾ ಹೋದರೆ ಅವುಗಳು ಒಂಥರ ಜೈಲಾದಂಗೆ ಆಗುತ್ತೆ. ಸ್ನೇಹಿತರು ಹೇಳ್ತಿದ್ರು ಸಕ್ರೆಬೈಲ್ ಕ್ಯಾಂಪಲ್ಲಿ ವೈದ್ಯರು ಇಲ್ಲ, ಅದಿಲ್ಲ ಇದಿಲ್ಲ, ಅವ್ಯವಸ್ಥೆ ಇಲ್ಲ ಅಂತ. ನೋಡಿ, ಕರ್ನಾಟಕದ ಎಲ್ಲ ಕ್ಯಾಂಪ್ಗಳಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಎಲ್ಲ ಕ್ಯಾಂಪಲ್ಲೂ ಕೂಡ ಗಾಯಗೊಂಡ ಆನೆಗಳು ಅವು ಇವು ಎಲ್ಲದೂ ಇದ್ದಾವೆ. ಆ ಕ್ಯಾಂಪ್ ಚೆನ್ನಾಗಿದೆ, ಈ ಕ್ಯಾಂಪ್ ಚೆನ್ನಾಗಿದೆ ಅಂತ ಇಲ್ಲ. ಶಿವಮೊಗ್ಗದ ಸಕ್ರೆಬೈಲಿನಲ್ಲಿ ಏನೇ ಸಮಸ್ಯೆಗಳಾದರೂ ಹೊರ ಜಗತ್ತಿಗೆ ಗೊತ್ತಾಗುತ್ತೆ, ಆದರೆ ಬೇರೆ ಕ್ಯಾಂಪ್ಗಳಲ್ಲಿ ಗೊತ್ತಾಗೋದಿಲ್ಲ. ಕಾಡಿನ ಒಳಗೆ ಇರುವಂತಹ ಬಿಡಾರದಲ್ಲಿ ಯಾರೂ ಹೋಗೋದಕ್ಕಾಗೋದಿಲ್ಲ, ನೋಡೋದಕ್ಕಾಗೋದಿಲ್ಲ. ಅಲ್ಲಿಂದ ಕೆಲವರು ತುಂಬ ಆರ್ಗನೈಸ್ಡ್ ಆಗಿ ಸ್ಟಾಫ್ ಇರ್ತಾರೆ, ಅವ್ರು ಯಾರು ಕೂಡ ಹೊರಗಡೆ ಮಾಹಿತಿನೂ ಸಿಗೋದಿಲ್ಲ. ಈಚೆಗೆ ಆ ಮತ್ತಿಗೋಡಲ್ಲಿ ಯಾವುದೋ ಒಂದು ಆನೆ ಕುಂಟ ಆಗ್ತಾ ಇತ್ತು, ಆ ವಿಡಿಯೋನ ತಂದು ಶಿವಮೊಗ್ಗದ ಸಕ್ರೆಬೈಲ್ ಆನೆ ಅಂತ ಹೇಳ್ಬಿಟ್ಟು ಸುದ್ದಿ ಆಗಿತ್ತು. ಅಂದರೆ ಅಡ್ಕ ಬಡ್ಕನೇ ಅದು ಅಂತ ಹೇಳ್ಬಿಟ್ಟು TV ಅವರೆಲ್ಲ ಸುದ್ದಿ ಮಾಡಿದ್ರು. ಈ ಥರ ಸಾಕಷ್ಟು ಸಮಸ್ಯೆಗಳು ಎಲ್ಲ ಕ್ಯಾಂಪಲ್ಲೂ ಇದ್ದಾವೆ. ನಮಗೆ ಕಂಡಾಗ ನಾವು ಮಾತ್ರ ಹೇಳ್ತೀವಿ. ಸಕ್ರೆಬೈಲು ಎಲ್ಲರಿಗೂ ಕೂಡ ಮುಕ್ತವಾಗಿ ಇರೋದ್ರಿಂದ, ಮತ್ತು ಆ ಕ್ರಾಲ್ ಪ್ರದೇಶದಲ್ಲೆಲ್ಲ ನೀವು ನೋಡಿರ್ಬೋದು, ಹಿಂದೆಲ್ಲ ಕೆಲವು ಯೂಟ್ಯೂಬರ್ ಎಲ್ಲ ವಿಡಿಯೋಗಳನ್ನ ಮಾಡಿದ್ದು, ಅಲ್ಲಿ ಎಲ್ಲ ಸಮಸ್ಯೆಗಳು ಗೊತ್ತಾಗುತ್ತೆ. ಅದನ್ನು ಬಿಟ್ಟು ಎಲ್ಲ ಕ್ಯಾಂಪ್ಗಳು ಚೆನ್ನಾಗಿದ್ದಾವೆ, ಸಕ್ರೆಬೈಲ್ ಕ್ಯಾಂಪ್ ಮಾತ್ರ ಸರಿ ಇಲ್ಲ ಅಂತೇಳಿ ನಮ್ಮಂಥ ಜರ್ನಲಿಸ್ಟ್ಗಳಿಗೆ ಹೇಳೋಕೆ ಬಂದರೆ, ಎಲ್ಲ ಕ್ಯಾಂಪ್ಗಳಲ್ಲೂ ಏನೇನು ಸಮಸ್ಯೆ ಇದೆ ಅಂತ ಗೊತ್ತಿರುತ್ತೆ, ಆದರೆ ಕೆಲವು ಪೂರಕ ದಾಖಲೆಗಳಿರೋದಿಲ್ಲ ಅಥವಾ ಹೊರಗಡೆ ಬರೋದಿಲ್ಲ ಅಷ್ಟೇ. ಇದನ್ನೆಲ್ಲ ಪರಿಶೀಲನೆ ಮಾಡಬೇಕಾಗಿರೋದು ಇದೇ ಅಧಿಕಾರಿಗಳು, ಮೇಲಧಿಕಾರಿಗಳು ಅಂತ ನಾವೇನು ಕರಿತೀವಿ, ಅವರೆಲ್ಲ ಮಾಡಬೇಕು.
ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಕೂಡ ಒಂದು ಮೀಟಿಂಗ್ ಮಾಡಿ ಅಧಿಕಾರಿಗಳಿಗೆ ಒಂದಿಷ್ಟು ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಚಿಕ್ಕಮಗಳೂರು ಕೊಪ್ಪ ವಿಭಾಗದ DCF ಶಿವಶಂಕರ್ ಅವರು ಕೂಡ ಮೀಟಿಂಗಲ್ಲಿ ಭಾಗಿಯಾಗಿರ್ತಾರೆ. ಅವರಿಗೂ ಕೂಡ ಹೇಳ್ತಾರೆ ಈ ಥರ ಆನೆ ಕ್ಯಾಪ್ಚರ್ ಸಮಯದಲ್ಲಿ ಈಗ ನಿಷೇಧಾಜ್ಞೆ ಹೇರಬೇಕು ಅಂತೆಲ್ಲ ಇದೆ, ಅದೆಲ್ಲ ಎಲ್ಲೂ ಕೂಡ ಫಾಲೋ ಆಗ್ತಾ ಇಲ್ಲ. ಅವುಗಳು ಆಗಕ್ಕೆ ನೂರಾರು ಸಮಸ್ಯೆಗಳಿದೆ ಬಿಡಿ, ಅದನ್ನು ಹೇರೋಕೆ ಹೋದರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಸಹಕಾರ ಕೊಡೋದಿಲ್ಲ, ಇದೇ ಸಮಸ್ಯೆಗಳು. ಈಗ ಪ್ರೊಟೆಸ್ಟ್ ಆದಮೇಲೆ ಅಲ್ಲಿ ಬಂದು ಜನರಿಗೆ ಲಾಠಿ ಚಾರ್ಜ್ ಮಾಡೋಕ್ಕಾಗುತ್ತೆ, ಇವರು ಯಾರಾದರೂ ಸಹಾಯ ಕೇಳಿದ್ರೆ ಪೊಲೀಸ್ನವ್ರು ಕಳಿಸಿ ನಾವು ಆನೆ ಕ್ಯಾಪ್ಚರ್ ಮಾಡ್ತೀವಿ ಅಂತ ಒಂದೆರಡು ಹೋಮ್ ಗಾರ್ಡ್ನ ಕಳಿಸ್ತಾರೆ. ಆ ಹೋಮ್ ಗಾರ್ಡಿಗೆ ಯಾರು ಹೆದರುತ್ತಾರೆ? ಸೊ ಅಲ್ಲಿರೋ PSI ಕೂಡ ಬರೋದಿಲ್ಲ. ಇಂಥ ಪರಿಸ್ಥಿತಿ ಇದೆ. ಹಂಗಾಗಿ ಡಿಪಾರ್ಟ್ಮೆಂಟಿನ ನಡುವೆ ಕೋಆರ್ಡಿನೇಷನ್ ಇರೋದಿಲ್ಲ. ಬಾಳೆಹೊನ್ನೂರಿನಲ್ಲಿ ಕಾರ್ಯಾಚರಣೆ ಸಮಯದಲ್ಲೂ ಕೂಡ ಈ ಥರ ನಿಷೇಧಾಜ್ಞೆ ಹೇರ್ಬಿಟ್ಟು ಸ್ಟ್ರಿಕ್ಟಾಗಿ ರೂಲ್ಸ್ ಫಾಲೋ ಮಾಡಿರೋದು ಎಲ್ಲೂ ನಮಗೆ ಕಂಡು ಬರೋದಿಲ್ಲ. ಅರಣ್ಯ ಸಚಿವರು ಮತ್ತೆ ಮೀಟಿಂಗಲ್ಲಿ ಅದನ್ನು ಹೇಳಿದ್ದಾರೆ, ಅದನ್ನು ಮಾಡಬೇಕು ಅಂತ. ಮತ್ತೆ ಬಾಳೆಹೊನ್ನೂರಿನಲ್ಲಿ ಕೂಲಿ ಕಾರ್ಮಿಕ ಮಹಿಳೆ ಬೋರಮ್ಮ ಮೃತಪಟ್ಟಿರೋದಕ್ಕೆ ನೇರವಾಗಿ ಅಲ್ಲಿ ಕಾಫಿ ಎಸ್ಟೇಟ್ನ ಓನರು ಕಾರಣ ಅಂತ ಹೇಳಿಬಿಟ್ಟು ಥರ ಮಾತಾಡಿದ್ದಾರೆ. ಈ ಥರ ಸೂಚನೆಗಳನ್ನು ಕೊಟ್ಟಾಗಲೂ ಕೂಡ ಈ ಥರ ಎಸ್ಟೇಟ್ ಮಾಲೀಕರು ಏನಾದರೂ ನಿಯಮಗಳನ್ನು ಉಲ್ಲಂಘನೆ ಮಾಡಿದಾದರೆ ಅವ್ರ ಮೇಲೂ ಕೂಡ ಪ್ರಕರಣಗಳನ್ನು ದಾಖಲಿಸಲು ನೀವು ನೋಡಬೇಕು ಅಂತ ಹೇಳಿಬಿಟ್ಟು ಅರಣ್ಯ ಸಚಿವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈಗಾಗಲೇ ಕಮಾಂಡ್ ಸೆಂಟರ್ಗಳನ್ನೆಲ್ಲ ಓಪನ್ ಮಾಡಿದ್ದಾರೆ. ಚಿಕ್ಕಮಗಳೂರಲ್ಲೂ ಕೂಡ ಅದು ಆ್ಯಕ್ಟಿವ್ ಇದೆ. ಅದರ ಮೂಲಕ ಮಾಹಿತಿಯನ್ನು ಜನರಿಗೆ ವಾಟ್ಸಪ್ ಮೂಲಕ ಅಥವಾ ಯಾವುದೇ ರೀತಿಯ ಮೂಲಕ ತಲುಪಿಸ್ಬೇಕು. ಈ ಥರದ ಕಾರ್ಯಾಚರಣೆ ಸಮಯದಲ್ಲಿ ಅಗತ್ಯ ಇನ್ಸ್ಟ್ರಕ್ಷನ್ಗಳು ಜನರಿಗೆ ಯಾವುದೋ ರೂಪದಲ್ಲಿ ತಲುಪಬೇಕು, ಅದು ಆ ಕಮಾಂಡ್ ಸೆಂಟರ್ಗಳು ಮಾಡಬೇಕು. 35 ಆನೆಗಳು ಇಲ್ಲಿ ತಿರುಗ್ತಾ ಇದ್ದಾವೆ ಅಂತ ಹೇಳಿಬಿಟ್ಟು ಅರಣ್ಯ ಸಚಿವರೇ ಹೇಳಿದ್ದಾರೆ. ಅದು ಅಂದರೆ ಈಗಿರೋ ಆನೆಗಳನ್ನು ಹೊರತಾಗಿಯೂ ಕೂಡ ಆಚಿಂದ ಈಚೆಗೆ ಓಡಾಡುವಂಥ ಒಂದಿಷ್ಟು ಆನೆಗಳಿದ್ದಾವೆ. ಆ ಆನೆಗಳಿಂದ ಕೂಡ ಅಪಾಯ ಬೀಳ್ಬೋದು. ಸುಮಾರು 2.5 ಡಜನ್ ಆನೆಗಳನ್ನು ಈಗ ಮತ್ತೆ ಅವುಗಳನ್ನ ಟ್ರ್ಯಾಕ್ ಮಾಡಬೇಕು, ಸಾಧ್ಯವಾದಷ್ಟೇ ಅದರಲ್ಲಿ ಎಷ್ಟು ಕ್ಯಾಪ್ಚರ್ ಮಾಡಬೇಕೇನೋ. ಈ ಸಂಘರ್ಷ ಅನ್ನೋದೇನಿದೆ ಮತ್ತೆ ಈ ಸಮಸ್ಯೆಗಳಿಗೆ ಪರಿಹಾರನೇ ಸಿಗೋದಿಲ್ಲ. ಕ್ಯಾಪ್ಚರ್ ಮಾಡಬಾರ್ದಿತ್ತು ಹಂಗೆ ಹಿಂಗೆ ಅಂತ ನಾವು ಹೇಳ್ಬೋದು, ಆದರೆ ಜನರು ಕೂಡ ಒಂಥರ ಇಲಾಖೆಗೆ ಪನಿಷ್ಮೆಂಟ್ ಥರ ಕೊಟ್ಟಿದ್ದಾರೆ. ಬಟ್ ರಿಟರ್ನ್ ಇವ್ರು ಯಾವ ಥರ ಕ್ರಮಗಳನ್ನು ತೆಗೆದುಕೊಳ್ತಾರೆ, ಈಗ ನೋಡಿ ಇವರು ಒತ್ತುವರಿ ಅದು ಇದು ಅಂತ ಹೇಳ್ತಾರೆ. ಒತ್ತುವರಿ ಇಲ್ಲದೆ ಇರುವಂಥ ಮಲೆನಾಡಿನ ಜಾಗಗಳೇ ಇಲ್ಲ. ಇಲ್ಲಿನ ಜನರು ಕೂಡ ಕಾಡು ಮಧ್ಯೆ ಬೆಳೆದು ಬಂದವರು. ಹಾಗಾಗಿ ಇವುಗಳಿಗೆಲ್ಲ ಒಂದು ಶಾಶ್ವತವಾಗಿ ಪರಿಹಾರ ಅಂತ ಇರೋದಿಲ್ಲ. ಇಂಥ ಸಂಘರ್ಷಗಳು ದಿನೇ ದಿನೇ ನಡೀತಿರ್ತದೆ. ಶೃಂಗೇರಿಯ ಮಾಜಿ ಶಾಸಕರಾಗಿರುವಂಥ DN ಜೀವರಾಜ್ ಅವರು ಪದೇ ಪದೇ ರೈಲ್ ಬ್ಯಾರಿಕೇಡ್ಗಳ ಬಗ್ಗೆ ಮಾತಾಡ್ತಿದ್ದಾರೆ. ರೈಲ್ ಬ್ಯಾರಿಕೇಡ್ ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಸಾಕಷ್ಟು ಅನುದಾನ ಬೇಕು, ಅದೇನು ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅರಣ್ಯ ಸಚಿವರು ಮೀಟಿಂಗಲ್ಲಿ ಇನ್ನೊಂದು ಹೇಳಿದ್ದಾರೆ, ಹಿರಿಯ ಅಧಿಕಾರಿಗಳು ಈ ಥರ ಕಾನ್ಫ್ಲಿಕ್ಟ್ ಇರುವಂಥ ಸಮಯದಲ್ಲಿ ಹೋಗಬೇಕು ಅಂತ. ಈ ಕೊಪ್ಪ DCF ಅವರು ಪಾಪ ಬಂದಿದ್ರು, ಆ ಜನರ ಮಧ್ಯೆನೂ ಇದ್ದರು. ಬಟ್ ಅವರು ಎಲ್ಲ ಸಮಯದಲ್ಲೂ ಕೂಡ ಆಕ್ರೋಶವನ್ನು ನಿಭಾಯಿಸ್ತಿದ್ದಾರೆ. ಬಟ್ ಎಲ್ಲ ಕಡೆ ಇದಾಗೋದಿಲ್ಲ. ಅಲ್ಲಿ ನೋಡಿ CF ಬರಬೇಕು ಅಂತ, ಹಿರಿಯ ಅಧಿಕಾರಿಗಳಿಂದ CF ಇಂದ ಹಿಡಿದು ಎಲ್ಲ ಕಡೆನೂ ಬರಬೇಕು. ಈ ಹಿರಿಯ ಅಧಿಕಾರಿಗಳು ಅಂದರೆ ಯಾರು? ಈಗ DRFO ಇಂದ ಮೇಲ್ಮಟ್ಟದ ಅಧಿಕಾರಿಗಳು, RFO ಇಂದ ಮೇಲ್ಮಟ್ಟದ್ದು, ACF ಇಂದ ಮೇಲೋ, ASFಗೋ DCFಗೋ, ಇವೆಲ್ಲ ಒಂಥರ ಕನ್ಫ್ಯೂಷನ್ ಇದೆ. ಹಿರಿಯ ಅಧಿಕಾರಿಗಳು ಅಂದರೆ ಏನು, ವಯಸ್ಸಲ್ಲಿ ಏನಾದ್ರು ಹಿರಿಯ ಆಗಿರುವಂಥ ಅಧಿಕಾರಿಗಳು? ಚಿಕ್ಕಮಗಳೂರಲ್ಲಿ CF ವರೆಗೆ ಗ್ರೇಡ್ ಇದೆ. ಅಲ್ಲೊಬ್ಬರು ಅವ್ರ ಪಾಪ ಅವ್ರು DCF ಅವರು ಬಂದು ಅದನ್ನು ಮಾಡಿದ್ರು. ನೆಕ್ಸ್ಟ್ ಅವ್ರು CF ಬರ್ಬೇಕು. ನಾನು ಏನಲ್ಲಿ ನೋಡಲಿಲ್ಲ ಕಾನ್ಫ್ಲಿಕ್ಟ್ ಜಾಗದಲ್ಲಿ. ಹಿರಿಯ ಅಧಿಕಾರಿಗಳು ಬಂದು ಅಲ್ಲಿ ಜನರ ಆಕ್ರೋಶ ತಣಿಸೋದಕ್ಕಂತೂ ಆಗೋದಿಲ್ಲ. ಸಕ್ಕರೆಬೈಲ್ ಕ್ರಾಲ್ನಲ್ಲಿರುವಂಥ ಈಗ ಆನೆಯನ್ನು ಪಳಗಿಸ್ಬೇಕು, ಇಲ್ಲಾಂದರೆ ಕಾಡಿಗೆ ಬಿಡಬೇಕು. ಅದು ಕೂಡ ಒಂದು ವಾರದ ಒಳಗಡೆ ಆಗಬೇಕು. ಈಗಾಗಲೇ 2 ದಿನ ಮುಗೀತು. ನನ್ನ ಪ್ರಕಾರ ಅದನ್ನೇನು ವಾಪಸ್ ಕಳಿಸ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ, ಅದು ಅಲ್ಲೇ ಇರುತ್ತೆ. ಆನೆ ಉಳ್ಕೊಂಡಿದೆ. ಬಟ್ 3 ದಿನದೊಳಗಡೆ ಏನಾದರೂ ಒಂದು ಡಿಸಿಷನ್ ತಗೊಳ್ತಾರೆ ಅಂತ ಹೇಳ್ತಿದ್ರು, ಆದರೆ ಅದೇನು ಕಾಣ್ತಾ ಇಲ್ಲ.